ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿ ಒಂದು ಕಾರ್ ಅಂತ ಬಂದಾಗ ಕ್ರೆಟಾ ಕಾರ್ ನಿಂತಿದೆ. ನಂಬರ್ ಪ್ಲೇಟಲ್ಲೇ ನೋಡ್ತಿರ್ಬೋದು K69 ಇದೆ. ಸೊ ಈ ಕಾರ್ ಎಲ್ಲಿಂದ ಬಂದಿರೋದು, ಎಷ್ಟು ದೂರದಿಂದ ಬಂದಿದ್ದಾರೆ, ಮತ್ತು RS ಕಾರ್ ಮಾಡಿಫೈಸನ್ನೇ ಹುಡುಕಿಕೊಂಡು ಯಾಕೆ ಬಂದಿದ್ದಾರೆ ಅಂತೇಳಿ ಓನರ್ ಆದಂಥವರು ನಮ್ಮ ಕಸ್ಟಮರ್ ಇಲ್ಲಿ ಇದ್ದಾರೆ. ಸೊ ಅವ್ರ ಇಂಟ್ರೊಡಕ್ಷನ್ ಮಾಡಿಕೊಂಡು ಅವ್ರ ಹತ್ರನೇ ಕೇಳ್ಕೊಳ್ಳೋ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹೇಳಿ ಸರ್, ನೀವು ಹೇಗೆ RS ಅನ್ನು ಹುಡುಕಿಕೊಂಡು ಬಂದ್ರಿ? ಯಾವ ಊರಿಂದ ಬಂದಿದ್ದು? ನಾವು ಬಾಗಲಕೋಟೆ ಡಿಸ್ಟಿಕ್ಕು ಮುಧೋಳ ತಾಲೂಕು ಲೋಕಾಪುರದಿಂದ ಬಂದಿದ್ದೀವಿ ಮೇಡಮ್. ಆಲ್ರೆಡಿ ನಾವು ಕ್ರೆಟಾ ಕಾರ್ ತೊಗೊಂಡ ನಂತರ ಒಂಥರ ನಾವು ಕಾರನ್ನು ಮಾಡಿಫೈ ಮಾಡಿಸ್ಬೇಕು ಬಂದರೆ ಟಾಪ್ ಮಾಡೆಲ್ ತೊಗೊಳೋಕ್ಕಿಂತ ಬೇಸ್ ಮಾಡೆಲ್ ತೊಗೊಂಡು ಅಥವಾ ಮಿಡ್ ವರ್ಷನ್ ತೊಗೊಂಡು ಅದನ್ನು ಟಾಪ್ ಮಾಡೆಲ್ ಆಗಿ ಬದಲಾಯಿಸಬೇಕಂತಕ್ಕಂಥ ಇಚ್ಛೆ ಇತ್ತು. ಆ ಒಂದು ವಿಚಾರ ಇಟ್ಕೊಂಡು ನಾನು ದಿನಾಲು ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ, ಸರ್ಚ್ ಮಾಡ್ತಾ ಇದ್ದೀವಿ. ಮೊದಲು ನಾವು ನೋಡ್ತಾ ಇರೋದು ಅಂದರೆ ಬ್ರೋಟೋಮೋಟೋ ಅವರ ಪೂರ್ಣದ ವಿಡಿಯೋಗಳನ್ನು ಹೆಚ್ಚು ನೋಡ್ತಾ ಇದ್ದೀವಿ. ಜೊತೆಗೆ ಅಷ್ಟು ದೂರ ಹೋಗಿ ಅಲ್ಲಿ ಭಾಷೆ ಪ್ರಾಬ್ಲಮ್ ಆಗಿ ನಾವು ಮಾಡಿಸ್ತಕ್ಕಂಥದ್ದು ಏನಾದರೂ ಇಶ್ಯೂಗಳು ಬರ್ಬೋದು. ನಮ್ಮ ಭಾಷೆ, ನಮ್ಮ ಜನರನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬೇರೆ ಬೇರೆ ಥರದ ವಿಡಿಯೋಗಳನ್ನು ನೋಡುವಾಗ ಸರ್ಚ್ ಮಾಡಿದಾಗ ನಿಮ್ಮ RS ಮೋಟ್ರ್ ಮಾಡಿಫೈಯರ್ ಅಂತ ಸಿಕ್ತು. ಅದನ್ನು ನಾನು ಹುಡುಕೊಂಡು ನಿಮ್ಮ ಭಾಳಷ್ಟು ವಿಡಿಯೋಗಳನ್ನು ನಾನು ಸರ್ಚ್ ಮಾಡಿದಾಗ ಒಂದು ವರ್ತಲ್ಲಿ ನೀವು ಮಾಡಿಕೊಡ್ತೀರಾ ಅಂತಕ್ಕಂಥ ಟ್ರಸ್ಟ್ ಮೇಲೆ ಇಲ್ಲಿ ಬಂದಿವಿ. ಸೊ ಈಗ ನಮ್ಮ ಜೊತೆ ಇದ್ರಿ ಒಂದು 2 ದಿನ, ಕೆಲಸ ಹೇಗೆ ಫೀಲ್ ಆಯಿತು ಸರ್? ಈಗ ಒಂದು ಓವರಾಲ್ ಲುಕ್ ಒಂದು ಹೇಗೆ ಚೇಂಜ್ ಆಯಿತು, ಮತ್ತು ನಮ್ಮ ಕನ್ವರ್ಸೇಷನ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು? ಫಸ್ಟ್ ನಾವು ಬಂದಾಗ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿ ಭಾಳಷ್ಟು ಕಾರ್ಗಳು ಬರ್ತವೆ ಮತ್ತು ಸಾಕಷ್ಟು ಜನ ಕಸ್ಟಮರ್ಸ್ ಇರ್ತಾರೆ. ನಮಗೆ ಮಿನಿಮಮ್ ಒಂದು 10 to 15 ಮಿನಿಟ್ಸ್ ಟೈಮ್ ಕೊಡ್ಬೋದು, ಅಷ್ಟರಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ತಿಳ್ಕೊಂಡು ಎಕ್ಸೆಪ್ಟೇಷನ್ ಇತ್ತು. ಬಟ್ ಸರ್ ನಮ್ಮನ್ನು ಕೂಡಿಸ್ಕೊಂಡು ನಿಧಾನಾಗಿ ಒಂದೊಂದು ಪಾರ್ಟ್ಸ್ ಬಗ್ಗೆ, ಅದರ ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ತುಂಬ ವಿಸ್ತೃತವಾಗಿ ಸುಮಾರು ಐ ಥಿಂಕ್ 3 hours ಅಂದ್ಕೊಳ್ತೀನಿ ನಾನು, ಎಕ್ಸ್ಪ್ಲನೇಷನ್ ಮಾಡಿ ಏನು ಕಾಸ್ಟ್ ಆಗುತ್ತೆ ಮತ್ತು ಅದು ಕಾಸ್ಟ್ ನಾವು ಯಾವ ಪಾರ್ಟ್ಸನ್ನು ಹಾಕಿಸ್ತೀವಿ ಅದರಿಂದ ಬೆನಿಫಿಟ್ಸ್ ಏನಾಗುತ್ತೆ, ಮುಂದೆ ರೀವ್ಯಾಲ್ಯೂ ಕಾರಿಗೆ ಏನಿರುತ್ತೆ, ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟರು. ಅದರ ಬಗ್ಗೆ ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದಾದ ನಂತರ ನಾನು ಕೆಳಗಡೆ ಈ ಕಾರನ್ನು ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟಾಗ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾಯಿದ್ರು, ಅಲ್ಲಿ ಇರ್ತಕ್ಕಂಥ ಲೇಬರ್ಸು ಚೆನ್ನಾಗಿ ಮಾತಾಡೋರು. ನಾವು ದುಡ್ಡು ಕೊಡ್ತೀವಿ, ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಅವ್ರು ಮಾಡ್ತಕ್ಕಂಥ ಕೆಲಸ ಉಳಿಯುತ್ತೆ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿರೋದ್ರಿಂದ ಅವರು ನಮ್ಮ ಜೊತೆ ಬಿಹೇವಿಯರ್ ಮಾಡ್ತಕ್ಕಂಥದ್ದು ಭಾಳ ಸಿಂಪ್ಲಿಫೈ ಆಗಿ ಬಿಹೇವಿಯರ್ ಮಾಡ್ತಾಯಿದ್ರು. ಮತ್ತು ನಾವು ಏನೇ ಒಂದು ಎನ್ಕ್ವೈರಿ ಮಾಡಿದರೂ ಕೂಡ ಅದನ್ನು ನಿಧಾನಾಗಿ ಉತ್ತರಿಸ್ತಕ್ಕಂಥ ಸಂಯಮತೆ ಅವರಲ್ಲಿತ್ತು. ಹಾಗಾಗಿ ಕೆಲವೊಂದು ಬೇರೆ ಸ್ಟೇಟ್ಗಳಿಂದ ಎಂಪ್ಲಾಯರ್ಸ್ ಇಲ್ಲಿ ಸ್ಕಿಲ್ಫುಲ್ ಎಂಪ್ಲಾಯರ್ ಇರೋದರಿಂದ ಬಹುಶಃ ಬೇರೆಯವರಿಗೆ ಕನ್ನಡ ಅವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಬಟ್ ನಾವು ಹಿಂದಿಯಲ್ಲಿ ಮಾತಾಡಿದರೂ ಕೂಡ ನಾವು ಯಾವಾಗೋ ಒಂದು ಸಾರಿ ಅವ್ರನ್ನ ಕನ್ನಡದಲ್ಲಿ ನಾವು ನಮ್ಮ ಜನರು ಮಾತಾಡ್ಕೊಂಡ್ರು ಕೂಡ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರು ಈ ಥರ ಮಾಡಬೇಕು, ಈ ಕಾರ್ ನಮ್ಮದು ಅಂತಕ್ಕಂಥ ಮನೋಭಾವದಿಂದ ಅವರು ಕೆಲಸ ಮಾಡ್ತಾ ಇರೋದು ಭಾಳ ನಮಗೆ ತುಂಬ ಸಂತೋಷ ಅನ್ನಿಸ್ತು. ಸೊ ಖುಷಿ ಆಯ್ತಲ್ಲ ಸರ್? ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ಪ್ರತಿಯೊಂದು ಸತಿ ನಾನು ಹೇಳ್ತಾ ಇರ್ತೇನೆ, RS ಅಂತ ಬಂದಾಗ ವಿ ವರ್ಕ್ ಆಲ್ವೇಸ್ ಆನ್ ಪ್ರೊಫೆಷನಲಿಸಮ್ ಕೆಲಸ ಅಂತೇಳಿ. ಸೊ ಈಗ ನಿಮಗೆ ಇಲ್ಲಿ ಒಂದು ಟೆಸ್ಟಿಮನಿ ನಾನು ಕೊಟ್ಟಿದ್ದೇನೆ. ಸೊ ಈಗ ಈ ಕಾರಲ್ಲಿ ಏನೆಲ್ಲ ಮಾಡಿದ್ದೇವೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋ. ಸೊ ಫ್ರೆಂಡ್ಸ್, ಈ ಕ್ರೆಟಾ ಕಾರಲ್ಲಿ ನಾವು ಮಾಡಿರುವಂಥದ್ದು ಕೆಲಸ ಬೇಸಿಕ್ಲಿ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ RS ಗ್ರಿಲ್ಲನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈ RS ಗ್ರಿಲ್ಲಲ್ಲಿ ಇನ್ನೊಂದು ಸ್ಮಾಲ್ ಕೆಲಸ ಚೇಂಜಸ್ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಕ್ರೋಮ್ ಫಿನಿಶಿಂಗ್ ಇತ್ತು, ಆ ಕ್ರೋಮ್ ಫಿನಿಶಿಂಗನ್ನು ವಿತ್ ಬ್ಲ್ಯಾಕ್ ರ್ಯಾಪಿಂಗಲ್ಲಿ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ದ್ಯಾಟ್ ನಿಮಗೆ ಇನ್ನೂ ಲುಕ್ ಎನ್ಹಾನ್ಸ್ ಆಗಿ ಕಾಣ್ತದೆ. ಸೊ ನೀವು ನೋಡ್ತಿರ್ಬೋದು, ಲೈಕ್ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ಹೌ ಅಮೇಝಿಂಗ್ ಆಗಿ ಕಾಣ್ತದೆ ಅಂತೇಳಿ ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಇದರಲ್ಲಿ ಮಾಡಿರುವಂಥದ್ದು ಫ್ರಂಟಲ್ಲಿ ನಿಮಗೆ ಹೆಡ್ಲೈಟ್. ಸೊ ಹೆಡ್ಲೈಟ್ ಅಂತ ಬಂದಾಗ ಪ್ರತಿ ಗಾಡಿಗೂ ನಾನು ಹಾಕಿರೋದು RSM ನಮ್ಮದು ಓನ್ ಬ್ರ್ಯಾಂಡ್ ಇದು, ವಿಚ್ ಕಮ್ಸ್ ವಿತ್ 2 years ವ್ಯಾರಂಟಿ. ನಿಮಗೆ 72 watts ಈಚ್ ಬಲ್ಬ್ ವಿಲ್ ಗಿವ್ ಯು ದ ಪವರ್. ಸೊ ನಿಮಗೆ ಎಲ್ಲನೂ ಕಪ್ಲರ್ ಟು ಕಪ್ಲರ್ ಇರ್ತದೆ. ಸೊ ಅದಾದ ನಂತರ ದೇರ್ ವೋಂಟ್ ಬಿ ಎನಿ ಅಪೋಸಿಟ್ ಅವರಿಗೂ ಕಣ್ಣಿಗೆ ಹೊಡಿಯೋದೆ, ನಿಮ್ಮದು ರೋಡ್ ಕ್ಲಿಯರೆನ್ಸು ನೀಟಾಗಿರ್ತದೆ. ಈಗ ಕಸ್ಟಮರ್ ಯೂಸ್ ಮಾಡಿದ ನಂತರ ಲೆಟ್ಸ್ ಆಸ್ಕ್ ಹೌ ವಾಸ್ ಇಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಕೊಳ್ಳುವ. ಸೊ ಇದಾದ ನಂತರ ಮೇಜರ್ ಕೆಲಸ ಇದರಲ್ಲಿ ಮಾಡಿರೋದು ಒಂದು PPF, ದಟ್ಸ್ ಕಾಲ್ಡ್ ಆಸ್ ಅ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಏನು ಬೆನಿಫಿಟ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂದರೆ ತುಂಬಾ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದಿಸ್ ಇಸ್ ಅ ಸ್ಮಾಲ್ ಗ್ಲಿಚ್ ಐಲ್ ಗಿವ್ ಯು. ಸೊ ಏನಂದರೆ, ಒಂದು ಹೊಸ ಕಾರ್ ತೆಗೆದಾಗ ಇಲ್ಲ ನಿಮಗೆ ಯು ವಾಂಟ್ ಟು ಮೇಂಟೈನ್ ಯುವರ್ ಕಾರ್ ಆ್ಯಸ್ ಇಟ್ ಈಸ್ ಟಿಲ್ ಅಟ್ಲೀಸ್ಟ್ another 5 years ತನಕ ನಿಮಗೆ ಒಂದು, ಯಾಕಂದರೆ ಈಗ ಈ ಕ್ರೆಟಾ ಮಾಡಲು ಸ್ಟಾಪ್ ಆಯಿತು, ಇನ್ನು ನಿಮಗೆ ಈ ಥರ ಕ್ರೆಟಾ ಬೇಕು ಅಂತ ಹೇಳಿದ್ರು ಇನ್ನು ಸಿಕ್ಕಲ್ಲ. ಸೊ ಕೆಲವ್ರು ಏನು ಮಾಡ್ತಾರೆ, ಲೈಕ್ ಇಟ್ಸ್ ಆಲ್ ಅಬೌಟ್ ದ ಅಟ್ಯಾಚ್ಮೆಂಟ್.
ಸೊ ಹಾಗಾಗಿ ಇದರಲ್ಲಿ 5 years ವ್ಯಾರಂಟಿದು ಪೇಂಟ್ ಪ್ರೊಟೆಕ್ಷನ್ ಫಿಲ್ಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ನಾವು ಹಾಕಿರುವ ಬ್ರ್ಯಾಂಡ್ ಬಂದುಬಿಟ್ಟು ಗರ್ವಾರೆ. ಸೊ ವೈ ಐ ಪ್ರಿಫರ್ ಗರ್ವಾರೆ ಮೋಸ್ಟ್ ಆಫ್ ದ ಟೈಮ್, ಯಾಕಂದರೆ ಕಸ್ಟಮರ್ ಬಂದಿರೋದು ಬೇರೆ ಊರಿಂದ, ಸೊ ದ್ಯಾಟ್ ಅವರಿಗೆ ಸರ್ವಿಸ್ ಅಂತ ಬಂದಾಗ ಇಶ್ಯೂ ಬರಬಾರ್ದು. ಸೊ ದ್ಯಾಟ್ ಇದರಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ವ್ಯಾರಂಟಿ ಬರ್ತದೆ. ಸಪೋಸ್ ಅವರಿಗೆ ಅವರ ಊರಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಇಲ್ಲ ಸಪೋಸ್ ಗಾಡಿ ಟಚ್ ಆಯಿತು, ಒಂದು ಪಾರ್ಟ್ ಎದ್ದೋಯ್ತು, ಸೊ ದ್ಯಾಟ್ ದೇ ಕ್ಯಾನ್ ಕನ್ಸಲ್ಟ್ ಗರ್ವಾರೆ ಆರ್ ದೇ ಕ್ಯಾನ್ ಕನ್ಸಲ್ಟ್ ಅಸ್, ವಿ ವಿಲ್ ಡೂ ದ ನೀಡ್ಫುಲ್. ಸೊ ಬಿಕಾಸ್ ಇದು ಆಲ್ ಓವರ್ ಇಂಡಿಯಾ ಒಂದು ಸರ್ವಿಸ್ ಇದ್ದ ಕಾರಣ ಔಟ್ ಆಫ್ ಸ್ಟೇಷನ್ ಬಂದವರಿಗೆಲ್ಲ ಐ ಪ್ರಿಫರ್ ಗರ್ವಾರೆ. ಸೊ ಬೆನಿಫಿಟ್ ಅಂತ ಬಂದಾಗ ಟು ಪ್ರೊಟೆಕ್ಟ್ ಯುವರ್ ಒರಿಜಿನಲ್ ಪೇಂಟ್ ಆ್ಯಂಡ್ ಈ ಥರ ನೀವು ಬಿಸಿಲಲ್ಲಿ ನಿಲ್ಲಿಸಿದಾಗ ಇಲ್ಲ ನಿಮಗೆ ವಾಟರ್ ಡ್ರಾಪ್ಸ್ ಇದ್ದಾಗ ಯಾವುದೇ ರೀತಿ ವಾಟರ್ ಡ್ರಾಪ್ಸ್ ನಿಮಗೆ ಬಾಡಿ ಮೇಲೆ ನಿಲ್ಲಲ್ಲ. ಪ್ರತಿ ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕೆಳಗಡೆ ಬಿದ್ದು ಒರಿಜಿನಲ್ ಪೇಂಟ್ ಮೇಲೆ ವಾಟರ್ ಮಾರ್ಕ್ ನಿಲ್ಲಲ್ಲ. ಅದಾದ ನಂತರ ಥರ್ಡ್ ಥಿಂಗ್ ಈಸ್ ಅ ಶೈನಿಂಗ್. ಸೊ ಶೈನಿಂಗ್ ಅಂತ ಬಂದಾಗ ಹೊಸ ಕಾರಲ್ಲಿ ನಿಮಗೆ ಹೇಗೆ ಒಂದು ಶೈನಿಂಗ್ ಇರ್ತದೆ, ಈ ಒಂದು ಟಿಲ್ 5 years ನಿಮಗೆ ಅದೇ ರೀತಿ ಶೈನಿಂಗ್ ಇರ್ತದೆ. ಈಗ ಸಪೋಸ್ ಇವ್ರ ಗಾಡಿ ಮೇಲೆ ಟಚ್ ಆಯಿತು, ಈ ಪಾರ್ಟ್ ಏನಾದರೂ ಒಂದು ಪೀಸ್ ಆಯಿತು ಅಂತ ಹೇಳಿದ್ರೆ ಅವ್ರದ್ದು ಒರಿಜಿನಲ್ ಪೇಂಟ್ ಏನಾಗಲ್ಲ. ಸೊ ಅದರಲ್ಲಿ ಆಗೋದು ನಿಮಗೆ PPF ಅಲ್ಲಿ ಎದ್ದು ಬರ್ತದೆ. ಸೊ ದ್ಯಾಟ್ ಸಿಂಪಲ್ ಟಚ್ ಆಗಿದ್ದರೆ ವಿ ಕ್ಯಾನ್ ಕರೆಕ್ಟ್ ಇಟ್ ಬೈ ಹೀಟಿಂಗ್ ಇಟ್, ಅದರ್ವೈಸ್ ಒಂದು ಪೀಸನ್ನು ಮಾತ್ರ ಚೇಂಜ್ ಮಾಡ್ಬೋದು. ಸೊ ದ್ಯಾಟ್ ನಿಮ್ಮದು ಎಕ್ಸ್ಪೆನ್ಸಸ್, ಒಂದು ಪೇಂಟ್ ಮಾಡಬೇಕು, ಪುನಃ ಗಾಡಿದು ಪೇಂಟ್ ಮಾಡಬೇಕು, ಆ ಎಕ್ಸ್ಪೆನ್ಸಸ್ ನಿಮಗೆ ಉಳಿತದೆ. ಒಂದು ಪಾರ್ಟಿದು PPF ಮಾತ್ರ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಬರೋದು ಬೀಟ್ ದಿ ಹೀಟ್, ದಟ್ ಈಸ್ ಕೂಲಿಂಗ್ ಪೇಪರ್. ಸೊ ಕೂಲಿಂಗ್ ಪೇಪರ್ ಅಂತ ಬಂದಾಗ 2 ಮಾಡಿದ್ದೇವೆ ಇದರಲ್ಲಿ. ಒಂದು ಫ್ರಂಟಲ್ಲಿ ಆರ್ಟಿಕಲ್ ಶೀಲ್ಡನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಬಿಕಾಸ್ ದಟ್ಸ್ ಒನ್ ಆಫ್ ದ ಬೆಸ್ಟ್. ನಾನು ಯೂಸ್ ಮಾಡುವ ಎಕ್ಸ್ಪೀರಿಯನ್ಸ್ ಮೇಲೆ ದಟ್ಸ್ ಒನ್ ಆಫ್ ದ ಬೆಸ್ಟ್. ಸೊ ನೈಟಲ್ಲಿ ನಿಮಗೆ ಯಾರೇ ಹೈ ಬೀಮ್ ಲೋ ಬೀಮ್ ಹಾಕಿದ್ರೂ ಇಟ್ ವಿಲ್ ನಾಟ್ ಟ್ರಬಲ್ ಯೋರ್ ಡ್ರೈವಿಂಗ್. ಅದ ನಂತರ ಡೇ ಟೈಮಲ್ಲಿ ನಿಮಗೆ ಕೂಲಿಂಗ್ ಆಗಿ ಇರ್ತದೆ. ಇನ್ನೊಂದು ಸೈಡ್ಸ್ ಮತ್ತು ಡಿಕ್ಕಿ ಅಂತ ಬಂದಾಗ ಇದರಲ್ಲಿ ಶೇಡ್ ನೋಡ್ತಿರ್ಬೋದು, ನಾವು ಯೂಸ್ ಮಾಡಿದ್ದು ಮೋಟೋ ಹಂಗರ್, ದಟ್ಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಆಡಿಸನ್ ಅವ್ರದ್ದು. ಸೊ ನಿಮಗೆ ಸೈಡ್ಸ್ ಮತ್ತು ಡಿಕ್ಕಿ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 60 to 66% ನಿಮಗೆ ಕೂಲಿಂಗ್ ರೇಷಿಯೋ ಬರ್ತದೆ. ಆ್ಯಂಡ್ ಲೀಗಲಿ ಅಪ್ರೂವ್ಡ್, ಪೊಲೀಸ್ ರೂಲ್ಸ್ ಪ್ರಕಾರ 70% ಇಸ್ ಲೀಗಲಿ ಅಪ್ರೂವ್ಡ್. ಸೊ ಕಂಪ್ಲೀಟ್ ಕಾರಲ್ಲಿ ನಾವು 70% ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲಿ ಜಸ್ಟ್ ಕ್ರೂಸ್ ಕಂಟ್ರೋಲನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಐ ಟ್ರೈ ಟು ಶೋ ಯು ದ ವಿಡಿಯೋ, ಹೇಗೆ ಕ್ರೂಸ್ ಕಂಟ್ರೋಲ್ ಮಾಡ್ಬೋದು, ಡ್ರೈವಿಂಗ್ ಮಾಡೋದು ಹೇಗೆ ಸೆಟ್ ಮಾಡ್ಬೋದು ಅಂತ ಐ ಟ್ರೈ ಟು ಶೋ ಯು ದ ವಿಡಿಯೋ. ಈಗ ನೆಕ್ಸ್ಟ್ ಅದನ್ನೇ ಮಾಡಿರೋದು ರಿಯರ್ ಅಂತ ಬಂದಾಗ ಕನೆಕ್ಟಿಂಗ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೊ ದ್ಯಾಟ್ ನಿಮಗೆ 3 ಫಂಕ್ಷನ್ಸ್ ಬರ್ತದೆ, ಒಂದು ಪಾರ್ಕಿಂಗ್, ಒಂದು ಇಂಡಿಕೇಟರ್, ಬ್ರೇಕ್. ಸೊ ದಿಸ್ ಜಸ್ಟ್ ಎನ್ಹಾನ್ಸ್ ದ ಲುಕ್. ಒಂದು ಹಿಂದೆ ನೋಡುವಾಗೂ ಇಟ್ ಲುಕ್ಸ್ ವೆರಿ ನೈಸ್. ಸೊ ಇಷ್ಟು ಮಾಡಿಫಿಕೇಷನ್ ಮಾಡಿದ್ದೇವೆ ಈ ಕಾರಲ್ಲಿ. ಸೊ ಬೇಸಿಕ್ಲಿ ಇದರಲ್ಲಿ ಮೇಜರ್ ವರ್ಕ್ PPF, ಗ್ರಿಲ್, ಹೆಡ್ಲೈಟ್, ಕೂಲಿಂಗ್ ಪೇಪರ್, ಕ್ರೂಸ್ ಕಂಟ್ರೋಲ್, ಅದಂತ ರಿಫ್ಲೆಕ್ಟರ್ ಲೈಟ್. ಸೊ ಇದರಲ್ಲಿ ಇನ್ನೊಂದು ಮೇಜರ್ ವರ್ಕ್ ಐ ಫಾರ್ಗಾಟ್ ಟು ಸೇ ಆ್ಯಕ್ಚುಲಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ವರ್ಕ್ ಕಾರ್ದು ಲುಕ್ ಯಾವ್ದು ಚೇಂಜ್ ಮಾಡ್ತಾ ಅಂತ ಹೇಳಿದರೆ ಆಲ್ವೇಸ್ ಎಕ್ಸ್ಟೀರಿಯರ್ ಅಂತ ಬಂದಾಗ ದಟ್ಸ್ ಅಲಾಯ್ ವೀಲ್. ಸೊ ಈ ಕಾರಲ್ಲಿ ನಾವು ಹಾಕಿರೋದು ನಿಯೋ ಬ್ರ್ಯಾಂಡಿದು ಅಲಾಯ್ ವೀಲನ್ನು 16 inch ಎಕ್ಸಿಸ್ಟಿಂಗ್ ಟೈರಿಗೇನೆ ಅಪ್ಡೇಟ್ ಮಾಡಿದೆ. ಸೊ ಇಟ್ಸ್ ನಾಟ್ ಮ್ಯಾಂಡೇಟ್ರಿ, ಯು ಹ್ಯಾವ್ ಟು ಚೇಂಜ್ ದ ಟೈರ್. ಸಪೋಸ್ ನಿಮಗೆ ಟೈರ್ ಬ್ರಾಡ್ ಬೇಕು, ಇನ್ನೂ ಸ್ವಲ್ಪ 1 inch ದೊಡ್ಡದು ಬೇಕಂದರೆ ದಟ್ಸ್ ಯುವರ್ ವಿಶ್, ವಿಲ್ ಡೂ ಇಟ್ ಆ್ಯಂಡ್ ಗಿವ್ ಯು. ಬಟ್ ಈ ಕಸ್ಟಮರಿಗೆ 16 inch ಟೈರಿಗೇನೆ ನಾವು ಅಪ್ಡೇಟ್ ಮಾಡಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ವಿತ್ ದ ನಿಯೋ ಬ್ರ್ಯಾಂಡ್. ನಿಮಗೆ ಇನ್ಸೈಡ್ ರೆಡ್ ಬಂದು ವಿತ್ ದ ಬ್ಲ್ಯಾಕ್ ವಿತ್ ದ ಕ್ರೋಮ್ ಫಿನಿಶಿಂಗಲ್ಲಿ ನೀಟಾಗಿ ಮಾಡಿದ್ದೇವೆ. ಸೊ ದಿಸ್ ಆಲ್ಸೋ ಎನ್ಹಾನ್ಸಸ್ ದ ಲುಕ್ ಆಫ್ ದಿ ಕಾರ್. ಸೊ ಐ ಬಿಲೀವ್ ಒಂದು ಕಾರಲ್ಲಿ ಎಕ್ಸ್ಟೀರಿಯರ್ ಲುಕ್ ಅಂತ ಬಂದಾಗ ಕ್ರೆಟಾದಲ್ಲಿ ಎಸ್ಪೆಷಲಿ ಒಂದು ಮೇಜರ್ ಲುಕ್ ಇರೋದು ನಿಮಗೆ ಫ್ರಂಟಲ್ಲಿ ಗ್ರಿಲ್, ದ ಲುಕ್ ವೈಸ್ ಸ್ಪೋರ್ಟಿ ಥರ ಆಗಬೇಕಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಅಲಾಯ್ ವೀಲ್, ದೆನ್ ಎಲ್ಲ ಮಾಡಿಫಿಕೇಷನ್ ದಟ್ಸ್ changes the look of the car. So this is all about the Creta modification, what we have done in RS Car Modifies. The very proud moment, ಎಷ್ಟು ದೂರದಿಂದ ಕಸ್ಟಮರ್ ಬರ್ತಾರೆ, that really makes us feel so happy and to work more harder. So this is all about the Creta video ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೀನಿ. ಲೊಕೇಶನ್ ಅಂತೂ ಎಲ್ರಿಗೂ ಗೊತ್ತಿದೆ, BTM ಲೇಔಟಲ್ಲಿ ನಿಯರ್ ಜಯದೇವ ಹಾಸ್ಪಿಟಲ್ ಆಪೋಸಿಟ್ ಟು ಗೋಪಾಲನ್ ಮಾಲ್. And guys, thank you so much for watching this video. I'll catch up you in the next video.